ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಒಂದು ಯೂನಿಕ್ ರೆಸಿಪಿ ರೈಸ್ ಉಪ್ಮಾ. ಆಂಧ್ರದಲ್ಲಿ ಉಪ್ಪು ಪಿಂಡಿ ಅಂತ ಹೇಳ್ತಾರೆ. ಸೊ ಈ ರೈಸ್ ಉಪ್ಮಾ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಮಗೆ ಉಪ್ಮಾ ಗೊತ್ತು, ಸೇಮಿಯಾ ಉಪ್ಮಾ ಗೊತ್ತು, ಆದರೆ ರೈಸ್ ಉಪ್ಮಾ ವಿತ್ ಮೂಂಗ್ ದಾಲ್, ಹೆಸರುಬೇಳೆ, ಈ ಥರ ಒಂದು ಯೂನಿಕ್ ಡಿಶ್ ಆಂಧ್ರಲ್ಲಿ ಫೇಮಸ್ಸು. ನಿಮಗೆ ಇದು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಒನ್ ಬೈ ಒನ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ. ಸೊ ಈಗ ಪ್ರೊಸೆಸ್ ನೋಡೋಣ. ಫಸ್ಟು ರೈಸ್ ತೊಳೆದ್ಬಿಟ್ಟು ಡ್ರೈ ಮಾಡ್ಕೋಬೇಕು ಚೆನ್ನಾಗಿ ಬಿಸಿಲಲ್ಲಿ. ಡ್ರೈ ಮಾಡಿಕೊಂಡು ಡ್ರೈ ಆದಮೇಲೆ ಮಿಕ್ಸಿಯಲ್ಲಿ ಲೈಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಲೈಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಪೀಸ್ ಆಗಬೇಕು. ಆಮೇಲೆ 2 ಕಪ್ಪು ತೊಗೊಂಡಿದ್ದೀನಿ. ಇದು ಮುಕ್ಕಾಲು ಕಪ್ಪು ಹೆಸರುಬೇಳೆ, ಸ್ವಲ್ಪ ಖಾರಕ್ಕೆ ರೆಡ್ ಚಿಲ್ಲೀಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಎಣ್ಣೆ, ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ಆಮೇಲೆ 3/4 ಕಪ್ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಎಣ್ಣೆಯಲ್ಲಿ ಸಾಸಿವೆ, ಉರದ್ ದಾಲ್ ಆ್ಯಂಡ್ ಸ್ವಲ್ಪ 3/4 ಕಪ್ ಹೆಸರುಬೇಳೆ, ಆಮೇಲೆ ರೆಡ್ ಚಿಲ್ಲೀಸ್ ಹಾಕ್ಕೊಳ್ಳಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ರೆಡ್ ಚಿಲ್ಲೀಸ್ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ರೆಡ್ ಚಿಲ್ಲೀಸ್ ಆದಮೇಲೆ ನೆಕ್ಸ್ಟ್ ನೀವು ಕರಿವೇಪಾಕು, ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀರು, 2 ಕಪ್ ರೈಸ್ಗೆ 8 ಕಪ್ ನೀರು. ಸೊ 8 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. 8 ಕಪ್ಸ್ ಆಫ್ ವಾಟರ್. ಯಾವ ಕಪ್ಪಲ್ಲಿ ನೀವು ರೈಸ್ ತಗೊಂಡಿದ್ದೀರಲ್ಲ ಅದೇ ಕಪ್ಪಲ್ಲಿ 8 ಗ್ಲಾಸಸ್ ವಾಟರ್ ಹಾಕ್ಕೊಂಡು ಬಾಯ್ಲಿಂಗ್ ಪಾಯಿಂಟ್ ಬರೋ ತನಕ ವೆಯ್ಟ್ ಮಾಡಿ. ನೀರು ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ನೋಡಿ, ಇವಾಗ ನೋಡಿ ಲೈಟಾಗಿ ನೀರು ಬಾಯ್ಲ್ ಹಾಕೋಕ್ಕೆ ಶುರು ಆಗಿದೆ. ಈಗ ಇದರಲ್ಲಿ ಆ 2 ಕಪ್ ರೈಸ್ ಹಾಕ್ಕೋಬೇಕು. ಎರಡು ಕಪ್ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ನೀರಿದೆಯಲ್ಲ, ಸ್ವಲ್ಪ ನೀರೆಲ್ಲ ಹೋಗಿ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಸ್ವಲ್ಪ ನೀರಿರಬೇಕಷ್ಟೆ. ಸ್ವಲ್ಪ ಇಷ್ಟು ನೀರಿದ್ರೆ ಸಾಕು. ಫುಲ್ ಡ್ರೈ ಮಾಡಬಾರ್ದು, ನೀರು ಸ್ವಲ್ಪ ಇರಬೇಕು. ಈ ಟೈಮಲ್ಲಿ ಕೊಬ್ಬರಿ ತುರಿನ ಹಾಕೋಬೇಕು. ಕೊಬ್ಬರಿ ತುರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೋಬೇಕು. ಉಪ್ಪು ಈಗಲೇ ನೋಡ್ಕೊಳ್ಳಿ. ಕೊಬ್ಬರಿ ತುರಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ತುಪ್ಪ ಟೇಸ್ಟ್ಗೆ. ಕೊಬ್ಬರಿ ಆಮೇಲೆ ತುಪ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ಪೆಷಲ್, ಈ ರೆಸಿಪಿ ಸ್ಪೆಷಲೇ ಕೊಬ್ಬರಿ, ಕೋಕೋನಟ್ ಆ್ಯಂಡ್ ತುಪ್ಪ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಶ್ ಕೋಕೋನಟ್ ಹಾಕ್ಕೊಳ್ಳಿ. ಸೊ ಇದನ್ನು ಈಗ ಒಂದು 15 ನಿಮಿಷ ಸಿಮ್ಮಲ್ಲಿ ಇಡಬೇಕು. ಚಿಕ್ಕ ಫ್ಲೇಮ್ ನೋಡಿ, ಈ ಥರ ಚಿಕ್ಕ ಫ್ಲೇಮಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ದೊಡ್ಡ ಫ್ಲೇಮಿಂದ ಚಿಕ್ಕ ಫ್ಲೇಮ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ 15 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಕುಕ್ ಮಾಡ್ಕೋಬೇಕು. ಅಂದರೆ ಒಂಥರ ದಮ್ಮಲ್ಲಿ ಕುಕ್ ಮಾಡ್ಕೋಬೇಕು. ನೋಡಿ 15 ನಿಮಿಷ ಆಯಿತು. ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ಇಟ್ಸ್ ರೆಡಿ ಟು ಸರ್ವ್. ಸಖತ್ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ಇಂಟ್ರೆಸ್ಟಿಂಗ್ ಯೂನಿಕ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಗೈಸ್. ಬಾಯ್.